ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪೆದ್ದಿ ಸಿನಿಮಾ ಭರ್ಜರಿಯಾಗಿ ಪ್ರಪಂಚಾದ್ಯಂತ ಪ್ರದರ್ಶನವನ್ನು ಕಾಣ್ತಾ ಇದೆ. ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ, ಭರ್ಜರಿಯಾದ ಸಂಭ್ರಮ ಎಲ್ಲರೂ ನಡೀತಾ ಇದೆ. ಇದರ ಜೊತೆಗೆ ಸಮಸ್ಯೆಗಳು ಕೂಡ ಅದೇ ರೀತಿಯಾಗಿದೆ. ಏನೆಲ್ಲ ಸಮಸ್ಯೆಗಳಾಗಿವೆ ಅನ್ನೋದನ್ನು ಎಳೆಯಾಗಿ ಕೊನೆಯ ಎಪಿಸೋಡ್ನಲ್ಲಿ ಹೇಳಿದ್ದೆ. ಪ್ರಸ್ತುತ ಎಪಿಸೋಡ್ನಲ್ಲಿ AC ಸಮಸ್ಯೆ ಆಗಿದೆ. ಈ AC ಸಮಸ್ಯೆ ಅನ್ನೋದು ಇದು ಇವತ್ತು ನೆನ್ನೆದಲ್ಲ, ಪ್ರತಿ ಸಲ ಕೂಡ ಇದೇ ಸಮಸ್ಯೆ. ಚಿತ್ರಮಂದಿರದವರು ಸರಿಯಾಗಿ ಮೇಂಟೇನು ಮಾಡಲ್ಲ. AC ಹಾಳಾಗಿದೆಯಾ ಅಷ್ಟೇ, ಬೇಕಾದ ಸಿನಿಮಾವನ್ನು ನೋಡಿ ಹೌಸ್ಫುಲ್ ಆದರೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಈಗಲೇ ಇನ್ನು ನೋಡ್ತಾ ಇದ್ದೀರಾ, ಈ ಒಂದು ದೃಶ್ಯ ಹೈದರಾಬಾದಿನ ಚಿತ್ರಮಂದಿರದ್ದು ನೋಡಿ. ಸಿನಿಮಾವನ್ನು ಸ್ಥಗಿತ ಮಾಡಿ ACಗಾಗಿ ಹೋರಾಟ. ದುಡ್ಡು ಕೊಡ್ತಾರೆ ಅಲ್ಲ, ಈ ಟಿಕೆಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ AC ಚಿತ್ರಮಂದಿರ ಅಂತ. ACಗೇ ದುಡ್ಡು ಕೊಡೋದಿಲ್ಲಿ, ಫ್ಯಾನ್ ಕೂಡ ಇಲ್ಲ. AC ಹಾಕಿಲ್ಲ ಅಂದರೆ ಹಿಂಗೆ ಪ್ರೇಕ್ಷಕ ಗಲಾಟೆ ಮಾಡುವವರೆಗೂ ಕೂಡ AC ಹಾಕಲ್ಲ ಅಂತ ಅನಿಸುತ್ತೆ. ಇದೊಂದು ಘಟನೆ ಹೈದರಾಬಾದಿನಲ್ಲಿ ನಡೆದಿರೋದು. ಮತ್ತೊಂದು ಘಟನೆ ನಡೆದಿದೆ, ಇದು ಕೂಡ ಹೈದರಾಬಾದಿನಲ್ಲೇ. ಏನದು ನೋಡಿ. ಇನ್ನೊಂದು ಘಟನೆ, ಇದು ಹೈದರಾಬಾದಿನ ಏಷ್ಯನ್ ಶಯೇಶ ಸೆಂಥಲ್ ಅನ್ನುವ ಚಿತ್ರಮಂದಿರದಲ್ಲಿ ನಡೆದಂಥ ಘಟನೆ. ಏನಿದು ಅಂತ ಕೇಳಿದ್ರೆ ಇದನ್ನು ಕೂಡ ಒಮ್ಮೆ ನೋಡ್ಕೊಬರೋಣ. ಹೈದರಾಬಾದಿನಲ್ಲಿ ಹೌಸ್ಫುಲ್ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ. ಪ್ರೇಕ್ಷಕರು ನೋಡಿದ್ರು ಕೊನೆಗೆ ರುಚಿಗೆದ್ರು. AC ಆನ್ ಆಗಿಲ್ಲ, ಟಿಕೆಟ್ ದುಡ್ಡು ಪಡ್ಕೋತಾರೆ ತಾನೆ, ಫ್ರೀಯಾಗಿ ಸಿನಿಮಾವನ್ನು ತೋರಿಸ್ತಾರ. ದುಡ್ಡು ಪಡ್ಕೊಂಡೇ ತಾನೆ ಸಿನಿಮಾವನ್ನು ತೋರಿಸ್ತಾರೆ. ನೆಟ್ಟಾಗಿ ಸರಿಯಾಗಿ ತೋರಿಸೋಕ್ಕಾಗಲ್ವಾ? ACಗೆ ಅಂತ ಚಾರ್ಜ್ ಮಾಡಲ್ವಾ? ಆದರೆ AC ಹಾಕಲ್ಲ. ಶೇಖೇಳಿ ಸಾಯ್ತಾ ಇದೆ, ಫ್ಯಾನ್ ಕೂಡ ಇಲ್ಲ. ಪ್ರೇಕ್ಷಕರು ಕೇಳಿದರು, ಕೊನೆಗೆ ರುಚಿಗೆದ್ರು. ಪರಿಣಾಮ ಈ ರೀತಿ ಆಯಿತು. ಸಿನಿಮಾ ಸ್ಥಗಿತ ಆಯಿತು. ಎಲ್ಲರೂ ಕೂಡ ಚಿತ್ರಮಂದಿರದವರ ವಿರುದ್ಧ ಮುಗಿಬಿದ್ರು. AC ಹಾಕಿ ಅಂತ. ಬರೀ ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಲ್ಲಿ. ನೋಡ್ತಾ ಇದ್ರೆ ದೃಶ್ಯಾವಳಿಯಲ್ಲಿ ಯಾವ ರೀತಿ ರುಚಿಗೆದ್ದಿದ್ದಾರೆ ಅಂತ. ಏನಾದರೂ ಬರ್ತಾ ಇದ್ದರೆ ಹೊಡೆದೇ ಬಿಡ್ತಿದ್ರೇನೋ ಗೊತ್ತಿಲ್ಲ, ಅಥವಾ ಹೊಡೆದಿದ್ದಾರೋ ಇಲ್ವೋ ಅದಕ್ಕೂ ಉತ್ತರ ಇಲ್ಲ. ದೊಡ್ಡ ಹೈಡ್ರಾಮನೆ ಆಯಿತು. ಅದು ದೊಡ್ಡ ಚಿತ್ರಮಂದಿರ, ಇದು ಮಲ್ಟಿ ಸ್ಕ್ರೀನ್ ಅಂತ ಹೇಳಿದ ಕೂಡಲೇ ಸಣ್ಣ ಆಡಿಟೋರಿಯಮನಲ್ಲ, ಇದು ಬೃಹತ್ ಆಡಿಟೋರಿಯಂ. ಅದೇನೇ ಇರಲಿ, ಒಟ್ಟಾರೆ ಪೆದ್ದಿ ಸಿನಿಮಾದ ನಡುವೆ ಹೈದರಾಬಾದಿನಲ್ಲಿ ಒಂದಿಷ್ಟು ಹೈಡ್ರಾಮ್ ಆಗಿರೋದಂತೂ ಸುಳ್ಳಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದಿಷ್ಟು ಚಿತ್ರಮಂದಿರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅಲ್ಲಿ ಪೆದ್ದಿ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ, ಹಾಗೆ ಅಲ್ಲಿ ಯಾವ ಸಮಸ್ಯೆ ಆಗಿದೆ, ಎಲ್ಲವನ್ನ ಎಳೆಯಾಗಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.